ನಟಿ ರಚಿತಾ ರಾಮ್ ನಟ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ಏನು ಅಂತ ನೋಡ್ತಾ ಹೋಗೋಣ. ದರ್ಶನ್ ಬಗ್ಗೆ ನಟಿ ರಚಿತಾ ರಾಮ್ ಮಾತನಾಡಿದ್ದಾರೆ. ದರ್ಶನ್ ಸರ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಸರ್ಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ನಟಿ ರಚಿತಾ ರಾಮ್ ಹೇಳಿದ್ದಾರೆ. ದರ್ಶನ್ ಸರ್ ಬೇಗ ಕಮ್ ಬ್ಯಾಕ್ ಮಾಡಲಿ ಅನ್ನುವಂಥ ಮಾತನ್ನು ಸಹ ರಚಿತಾ ಹೇಳಿದ್ದಾರೆ. ದರ್ಶನ್ ಸರ್ ನನ್ನ ಇಂಡಸ್ಟ್ರಿಗೆ ಪರಿಚಯವನ್ನ ಮಾಡಿಸಿದ್ರು. ದರ್ಶನ್ ಸರ್ಗೆ ನಾನು ಚಿರಋಣಿ ಅಂತ ನಟಿ ರಚಿತಾ ರಾಮ್ ಹೇಳಿದ್ದಾರೆ. ದರ್ಶನ್ ಬಗ್ಗೆ ನಟಿ ರಚಿತಾ ರಾಮ್ ಮಾತನಾಡಿದ್ದಾರೆ. ರಚಿತಾ ರಾಮ್ ಅವರಿದ್ದಾರೆ. ಹೆಸರು ಕೇಳಿ ಬರ್ತದೆ, ಡಿ ಬಾಸ್ ಅಂತ ಕೂಗ್ತಾ ಇದ್ದಾರೆ. ನಿಮ್ಮ ಒಂದು ಸಿನಿ ಜರ್ನಿಯಲ್ಲಿ ದರ್ಶನ್ ಅವರ ಒಂದು ಪಾತ್ರ ಯಾವ ರೀತಿಯಾಗಿತ್ತು? ಈ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹೇಳಿದ್ದೀರಾ, ಸೊ ಅದ್ರ ಬಗ್ಗೆ. ಸಾಕಷ್ಟು ಬಾರಿ ಇಲ್ಲ, ಹೇಳ್ತಾನೆ ಇರ್ತೀನಿ ನಾನು. ಇಂಡಸ್ಟ್ರಿ ಇರೋವರೆಗೂ, ಇಂಡಸ್ಟ್ರಿ ಇಲ್ಲ ಅಂದರೂ ಸಹ ನಾನು ಅವರ ಬಗ್ಗೆ ಹೇಳ್ತಾನೆ ಇರಬೇಕಾಗತ್ತೆ. ಬಿಕಾಸ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದಂಥ ವ್ಯಕ್ತಿ ತುಗುದೀಪ ಬ್ಯಾನರ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿರೋದು, ಬುಲ್ಬುಲ್ ತಂಡ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಅವ್ರಿಗೆ ನಾನು ಹಾಗೆ ನನ್ನ ಕುಟುಂಬ ಈ ಪದನ ಬಳಕೆ ಮಾಡ್ತಾನೆ ಇರ್ತೀನಿ. ಯಾರಿಗಾದ್ರೂ ಬೇಜಾರಾದರೂ ಪರವಾಗಿಲ್ಲ, ಸದಾ ಚಿರಋಣಿಯಾಗಿರ್ತೀವಿ ಅವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಫ್ಯಾನ್ಸ್ಗಳಿಗೂ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಅಂದರೆ ಅಂಥವರ ಲೈಫಲ್ಲಿ ಇಂಥ ಒಂದು ಸನ್ನಿವೇಶ ಬಂದಾಗ, ಈ ಥರ ಘಟನೆ ನಡೆದಾಗ, ಈ ಒಂದು ಘಟನೆ ಬಗ್ಗೆ ಇದ್ರ ಬಗ್ಗೆ ನೀವು ಪ್ರತಿಕ್ರಿಯೆ ಮಾಡಿದಿರಾ, ಮತ್ತೆ ಜೊತೆಗೆ ಅವ್ರನ್ನ ಹೋಗಿ ಭೇಟಿನೂ ಮಾಡಿದಿರಾ? ಅದ್ರ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್ ಹೇಗೆ? ಲೆಟ್ಸ್ ಗಿವ್ ಹಿಮ್ ಸಮ್ ಟೈಮ್. ಐ ಥಿಂಕ್ ಅವ್ರು ಮಾತಾಡಿದ್ರೆ ಚಂದ ಎಲ್ಲ ವಿಷಯದ ಬಗ್ಗೆ ಅಲ್ವಾ?